ಮೇಡಮ್ ಚಲ್ತಾ ಇದ್ದೀರಾ ಹಾಗೆ ತುಂಬಿಸ್ಬಿಡೋದು ಎಲ್ಲ ಹೋಯ್ತೈತೆ ಒಳ್ಳೆ ಕೂಡ ಇದ್ದಂಗೆ ಕಾಣಿಸ್ತಾ ಕಲ್ತ್ಕೋತೀನಿ ದಟ್ ಮೀನ್ಸ್ ಗರ್ಲ್ ಫ್ರೆಂಡ್ ಇಲ್ಲ ಅಂದರೆ ಹೆವಿ ಅಡ್ವಾಂಟೇಜ್ ಅಯ್ಯೋ ಕನ್ನಡಕ್ಕೆಲ್ಲ ಕಿತ್ತು ಹೊರಗಡೆ ಸೊ ಇದು ಬೇಸಿಕ್ ಸ್ಟಾರ್ಟರ್ ಕಿಟ್ ಇದು ಇಷ್ಟು ಬೇಕಂತೆ ಅದಕ್ಕೆ 11,000 ಆಗೋಯ್ತು ಗೈಸ್ ಇದಕ್ಕೇನೆ ಇದಂತೂ ಇಂಥ ಕಚಡ ಕಂತ್ರಿ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಗಾಡಿ ನೋಡಿ ಈ ಗಾಡಿ ಓಡಾಡಕ್ಕೆ ಒಂಥರ ಗತ್ತು ಅನ್ಕೊಳ್ಳಿ ಎಲ್ಲ ತಿರುಗಿ ನೋಡ್ತಾ ಇರ್ತಾರೆ ವೆಜಿಟೇರಿಯನ್ ದಯವಿಟ್ಟು ಈ ವ್ಲಾಗ್ ನ ನೋಡ್ಬೇಕು ಇವಾಗ 10 ಗಂಟೆ ರಾತ್ರಿ ತೂತ್ ಕತ್ತಲೆ ದಾಸಪ್ಪನ್ ಮಾಡೋ ತರ ಆಗ್ಬಿಡುತ್ತೆ ಅಂತ ಹೇಳಿ ಬಿಟ್ರೆ ಯಾರು ಬಿಡ್ತದೇನೋ ಭಯ ಸಾಕು ಅಯ್ಯೋ ಹೋಗಿ ಬಂದ್ಬಿಟ್ಟಲ್ಲಪ್ಪ ಇದೊಂದು ರೆಸಿಪಿ ಅದೊಂದು ರೆಸಿಪಿ ಅಂತ ಕಾಗೆ ಆರಿಸ್ಬಿಡ್ತೀನಿ ಅವ್ರಿಗೆ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಸೊ ಇವತ್ತೇನಂದರೆ ವಿಶೇಷ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಒಂದು 2-3 ದಿವಸದಿಂದ ಹೊರಟಿದ್ದೆ ಎಷ್ಟೊಂದು ಜನ ಕಮೆಂಟು ಮೆಸೇಜು ಎಲ್ಲ ಆಗ್ತಾ ಇದ್ರಲ್ವ ಸೊ ಟ್ರೈ ಮಾಡೋಣ ಹೆಂಗಿರುತ್ತೆ ಡೈಲಿ ವ್ಲಾಗು ಅಂತ ಹೊರಟಿದ್ದೆ ಆದರೆ ನಮ್ಮ ಅಮ್ಮನೇ ಇವೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಗೈಸ್ ಪುಕ್ಕ ಹರಿಯೋ ಕೆಲಸಗಳು ಸಿಕ್ಕಾಪಟ್ಟೆ ಇರ್ತೈತೆ ಅದರಲ್ಲಿ ಡೈಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲ್ಲ ಅಷ್ಟು ಕಷ್ಟ ಇರುತ್ತೆ ಸೊ ಅದಕ್ಕೋಸ್ಕರ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಎಷ್ಟೊಂದು ಫುಟೇಜ್ಗಳನ್ನ ತೆಗೆದಿಟ್ಕೊಂಡೆ ಬಟ್ ಅದು ಎಡಿಟ್ ಮಾಡಿ ಹಾಕಿ ಅವು ಅಷ್ಟೊಂದೆಲ್ಲ ದೇವರನೇ ಆಗಲ್ಲ ನನಗೆ ಏನಾದರೂ ಮಾಡಿ ಪರ್ಫೆಕ್ಷನ್ ಆಗಿ ಮಾಡಬೇಕು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಹಾಕೋದು ಆ್ಯಂಡ್ ಪರ್ಸ್ನಲಾಗಿ ನಾನೇ ಎಡಿಟ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಬೇರೆಯವ್ರ ಕೈ ಕೊಡದೇ ಇರೋದ್ರಿಂದ ಅದೊಂದು ಸ್ವಲ್ಪ ನನಗೆ ಕಷ್ಟ ಆಗ್ತೈತೆ ಎಷ್ಟೊಂದು ಮೀಟಿಂಗ್ಗಳು ಕೆಲಸಗಳು ಎಲ್ಲ ಇರೋದ್ರಿಂದ ಅದಂತೂ ಮಾಡೋಕ್ಕಾಗ್ತಾಯಿಲ್ಲ ಖಂಡಿತವಾಗ್ಲೂ ಡೈಲಿ ವ್ಲಾಗ್ ಅಂತೂ ನಾನು ಮಾಡಲ್ಲ ಬಟ್ ಡಿಫ್ರೆಂಟ್ ಲೆವೆಲ್ ಕಂಟೆಂಟ್ ವ್ಲಾಗು ನಗ್ಸೋ ವ್ಲಾಗ್ ಅಂತೂ 100% ನನ್ನ ಕೈಲಾದರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಏನಪ್ಪ ಈ ವ್ಲಾಗಿನ ವಿಶೇಷತೆ ಅಂತ ಹೇಳ್ಬೋದು ಅದೇ ಡೈಲಿ ವ್ಲಾಗ್ ಏನೇನು ಮಾಡಿದ್ದೀನಲ್ಲ ಇಷ್ಟು ದಿವಸ ಅವನ್ನೆಲ್ಲ ಕ್ಲಿಪ್ಸ್ಗಳನ್ನ ಹಾಕೊಂಡ್ಬರ್ತೀನಿ ಆ್ಯಂಡ್ ಇವಾಗ ನಾನು ಬೆಳಗ್ಗೆ ಎದ್ದು ದೇವಸ್ಥಾನ ನಮ್ಮ ಮನೇಲಿ ದೃಷ್ಟಿ ಆಗಿಬಿಟ್ಟಿದೆ ಮಗನೇ ನಿನಗೆ ಹೋಗಿ ಒಂದು ಸ್ವಲ್ಪ ತಡೆ ಓಡಿಸ್ಕೊಂಬಾ ಅಂತ ಹೇಳಿದ್ರು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಸೊ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಇವಾಗ ತಡೆ ಓಡಿಸ್ಕೊಂಡು ದರ್ಶನ ಮಾಡಿಕೊಂಡು ಬರೋಣ ಅಂತ ಇವತ್ತು ಎದ್ದು ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾನು ಹೋಗ್ತಾ ಇರೋದು ನಮ್ಮ ಆದಿತ್ಯನ ಜೊತೆ ಅದು ನಮ್ಮ ಫ್ರೆಂಡು ನನಗೊಂದು ಗಾಡಿ ಬೇರೆ ಕೊಟ್ಟವನೆ ಆರಾಮಾಗಿ ಓಡಾಡಿಸ್ಕೊಂಡಿರೋ ನಾನಂತೂ ಓಡಾಡ್ಸಲ್ಲ ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅಂಥೇಳಿ ಸೊ ಗಾಡಿನ ಅವತ್ತಿಂದ ಇಲ್ಲೇ ಐತೆ ಯಾಕಂದರೆ ನಾನು ಯಾವತ್ತೂ ಇವತ್ತಿನವರೆಗೂ ಎಷ್ಟೊಂದು ವರ್ಷಗಳಾಗ್ಬಿಟ್ಟೈತೆ ಗಾಡೀಲಿ ಓಡಾಡಿ ಕಾರ್ ಬಂದಮೇಲಿಂದ ಅದರಲ್ಲೇ ಉಜಾಡ್ತಾ ಇದ್ದೀನಿ ಸೊ ಗಾಡೀಲಿ ಓಡಾಡೋದು ಕಮ್ಮಿ ಆಗಿಬಿಟ್ಟಿದೆ ಇನ್ನೇ ಜಿಮ್ ನಮ್ಮ ಹುಡುಗ ಬರ್ತಾನೆ ಇಲ್ಲೇ ಹಂಗೆ ಹೊಟ್ಟೋಗ್ಬಿಡ್ತೀವಿ ಗಾಡೀಲಂತೂ ಓಡಾಡೋದೇ ಇಲ್ಲ ಸೊ ಇವಾಗ ಗಾಡಿ ಎತ್ಕೊಂಡು ಇದ್ಯಾವುದೋ ಟೋಪಿ ಹೆಲ್ಮೆಟ್ ಹಾಕ್ಕೊಂಡು ಹೋಗೋ ಟೈಮು ಯಾಕಂದರೆ ಹೆಲ್ಮೆಟ್ಗಳೆಲ್ಲ ನಮ್ಮ ಹುಡುಗರು ಗೊತ್ತಲ್ಲ ಕೊಡೋಗ್ಬಿಟ್ಟವ್ರೆ ಅದೇ ಪ್ರಾಬ್ಲಮ್ಮು ಯಾವುದೋ ಹೆಲ್ಮೆಟ್ ಇಲ್ಲ ಇವಾಗ ನಮ್ಮ ಸೆಕ್ಯೂರಿಟಿ ಹತ್ರ ಈ ಹೆಲ್ಮೆಟ್ ಇಸ್ಕೊಂಡು ಫೆರಾರಿ ಹೆಲ್ಮೆಟ್ಟು ನೋಡಿ ಗೈಸ್ ಸೊ ಫೆರಾರಿ ಹೆಲ್ಮೆಟ್ ಎತ್ಕೊಂಡು ನಾನು ಯಾವ ಗಾಡೀಲಿ ಹೋಗ್ತಾ ಇದ್ದೀನಿ ಗೊತ್ತಾ HD ಹಿಂಗೆ ಗಾಡಿ ಗನ್ನು ಗೈಸ್ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಕಿಕ್ ಹೊಡೆದು ಸುಸ್ತಾಗ್ಬಿಡ್ತೈತೆ ಪಂಪ್ ಸ್ಟಾರ್ಟ್ ಗಾಡಿ ಇದು 250cc ಇಂಜಿನ್ನು ಡ್ಯುಯಲ್ ಎಕ್ಸಾಸ್ಟು ಬನ್ನಿ ಈ ಗಾಡೀಲಿ ಇವಾಗ ಹೋಯ್ತಾ ಇದ್ರೆ ಜನದ ರಿಯಾಕ್ಷನ್ ಯಾವ ಥರ ಇರುತ್ತೆ ಗೊತ್ತಾ ಸೈಕ್ ಆಗಿಬಿಡ್ತಾರೆ ಬನ್ನಿ ತೋರಿಸ್ತೀನಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಹುಡುಗನ ಹತ್ರ ಬಂದೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಏನಂದರೆ ನಮ್ಮದು ಬೇಸ್ಮೆಂಟಲ್ಲಿ ಇರೋದ್ರಿಂದ ಇಡೀ ಮನೆಯವ್ರಿಗೆಲ್ಲ ಸೌಂಡ್ ಕೇಳಿಸ್ಬಿಡ್ತದೆ ಆ ಥರ ಸೌಂಡ್ ಅಂತೂ ಕ್ರೇಜಿ ಆಗೈತೆ ಬಿಟ್ಕೋಬರು ಹಂಗೆ ನೋಡಿ ಗಾಡಿ ಸೌಂಡ್ ಹೆಂಗೈತೆ ಈ ಗಾಡಿ ಮೇಡಮ್ ಚಲ್ತಾ ಇದ್ದೀರಾ ಗೈಸ್ ಈ ಗಾಡಿಗೆ ವಿತ್ ಆಯಿಲ್ ಹಾಕ್ಸ್ಬೇಕಾಗಿರೋದು ಪೆಟ್ರೋಲು 500 ರೂಪಾಯಿ ಪೆಟ್ರೋಲ್ಗೆ 60 ml 4 ಪ್ಯಾಕೆಟ್ ಹಾಕ್ಸ್ತಾ ಇದ್ವಿ ಹಾಗೆ ತುಂಬಿಸ್ಬಿಡೋದೇನೆ ಓದೋದ್ ಕಲರಿ ಅನ್ಎಜುಕೇಟೆಡ್ ಬಡೈತವ ಗೈಸ್ ಆ್ಯಕ್ಚುಲಿ ಇವತ್ತು ನಾನು ಡಾಮಿನೋಸ್ ಶೂಟಿಗೆ ಬಂದಿದ್ದೆ ನಾನು ಕರ್ಕೊಂಡ್ಬಂದಿರೋದು ನಮ್ಮ ವರುಣ್ಣ ನೋಡ್ರಿ ನಾನು ನೋಡಿರೋದ್ರಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಅಂದರೆ ಇವನೇ ಯಾವ ರೇಂಜಿಗೆ ಬ್ಯಾಟ್ಸ್ಮನ್ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಒಬ್ಬ ವ್ಯಕ್ತಿ 1 ಪಿಜ್ಜಾ ತಿಂತಾನೆ 2 ಪಿಜ್ಜಾ ತಿಂತಾನೆ ನಾನು 2 ಸ್ಲೈಸ್ ಪಿಜ್ಜಾ ತಿನ್ನೋಷ್ಟರಲ್ಲಿ ಸುಸ್ತಾಗ್ಬಿಡ್ತೀನಿ ಅದು ಈ ಚಿಕ್ಕ ಸ್ಲೈಸು ಸೊ ಈ ಸ್ಲೈಸ್ ತಿನ್ನೋಕ್ಕೆ ನಾನು ಸುಸ್ತಾಗ್ತೀನಿ ಅಂದರೆ ಇವನು ಮಿನಿಮಮ್ ಎಷ್ಟು ತಿಂತಾನೆ ಗೊತ್ತಾ ಇದೊಂದು ಪಿಜ್ಜಾ ಇವಾಗ ಅವನೇ ತಿಂದಿರೋದು ಇದೊಂದು ಆರ್ಡ್ರ್ ಮಾಡಿದ್ದೀನಿ ಇದೇ ಥರ ಇನ್ನೂ ಒಂದು ಬರ್ತಾಯಿದೆ ಇದರಲ್ಲಿ ಒಂದು ಚಾಕೋ ಬಾಂಬು 2 ವೆಜ್ಜೀಸು ಟೊಮೆಟೊ ಎಲ್ಲ ಇತ್ತು ಇದರಲ್ಲಿ ಎಕ್ಸ್ಟ್ರಾ ಚೀಸು ವಿತ್ ಡಬಲ್ ಚಿಕನ್ ಇದು
ನೋಡೋಣ ಎಷ್ಟು ತಿಂತಾನೆ ನೋಡೋಣ. ಥ್ಯಾಂಕ್ಸ್ ಬ್ರದರ್. ತಗೊಳ್ಳಿ ಬ್ಯಾಟ್ಸ್ಮನ್. ಏನು ಗುರು, ಡಾಮಿನೋಸ್ ಅವ್ರು ಏನಾದರೂ ನೋಡಿದ್ರೆ ನಿನ್ನ ಯೂಟ್ಯೂಬ್ ಬಂದ್ಬಿಟ್ಟು ತಿಂತಾವ್ರಿ. ದೇವಸ್ಥಾನದಿಂದ ನಾವು ಮುಗಿಸ್ಕೊಬಂದು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಔಟ್ಫಿಟ್ ಚೇಂಜ್ ಮಾಡಿ ಇವಾಗ ಶೂಟ್ ಮಾಡ್ತಾ ಇದ್ವಿ. ಮನೆ ಮುಂದೆ ಗಾಡಿ ನಿಲ್ಸಿದ್ದೀವಿ. ಅವನು ಜಿಮ್ಗೆ ಹೋಗಿಲ್ಲ ಗೈಸ್. ಇದಾದ್ಮೇಲೆ ನಾವು ಜಿಮ್ಗೆ ಹೋಗೋದು. ಇವತ್ತು ಜಿಮ್ಮಲ್ಲಿ ಬೇರೆ ಶೂಟ್ ಇದೆ. ಬನ್ನಿ ಅದು ಹೆಂಗಾಗುತ್ತೆ ನೋಡೋಣ. ಏನು ಮಾಡ್ತಾವೆ ನೀವು ಅಂತ ಸೈಕ್ ಆಗಿಬಿಟ್ಟಿರ್ಬೇಕು, ಯಾಕಂದ್ರೆ ನನಗೂ ಗೊತ್ತಿಲ್ಲ ಏನು ಮಾಡ್ತಾ ಇದೀವಿ ಅಂತ. ಸೊ ಈ ವ್ಲಾಗಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ. ನಾವು ಒಂದು ರೀಲ್ನ ಶೂಟ್ ಮಾಡ್ತಾ ಇದ್ದೀವಿ. ರೀಲ್ನ ಶೂಟ್ ಮಾಡೋಕ್ಕೆ ಯಾವ ಸಾಧನೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಕ್ಯಾಮ್ರಾನ ಬಾಡಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್, ಟ್ರೈಪಾಡ್ ಹಾಕೊಂಡು. ಏನಮ್ಮ ಇದು ಅವತಾರ ಎಲ್ಲ ಹೋಯ್ತೈತೆ ಅಣ್ಣ. ಸುಮ್ಮನೆ ಇರ್ಗುರು, ನೀನೇ ಇರ್ಗುರು. ಗೈಸ್ ಇದು POV, ನನ್ನ ಪಾಯಿಂಟ್ ಆಫ್ ವ್ಯೂನ ಶೂಟ್ ಮಾಡೋ ಥರ ಆ್ಯಂಗಲ್ ಇದು. ಆ್ಯಕ್ಚುಲಿ ಇದಕ್ಕೆ ಗೇರ್ಸ್ ಎಲ್ಲ ಬರುತ್ತೆ. ನಾವು ಏನು ಇಲ್ಲದೆ ಇದೇ ಥರ ಹಾಕ್ಕೊಂಡು ಜುಗಾಡ್ ಮಾಡ್ತಾ ಇದ್ದೀವಿ. ತೋರ್ಸುಗುರು ನನ್ನ ಜುಗಾಡ್ ಮಾಡ್ತಾ ಇದ್ದೀವಿ. ಇದು ಜಿಮ್ಮಿಂದ ತೊಗೊಂಬಂದಿರೋ ಬೆಲ್ಟು, ಗೋಲ್ಡ್ಸ್ ಜಿಮ್ಮಿಂದ. ಮಹೇಶ್ ನೋಡ್ತಾ ಇದ್ರೆ ನೋಡ್ಕೊಬಿಡಿ. ಆ್ಯಂಡ್ ಇದು ಟ್ರೈಪಾಡು ನಂದು, ಕ್ಯಾಮ್ರಾ, ಅದಕ್ಕೆ ಫಿಲ್ಟ್ರು ಎಲ್ಲ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಮುಂದೆ ಆಯ್ತು ಹಿಂದೆ ಹಾಕ್ಬಿಟ್ಟವನೆ. ಮುಂಡೆ ಮಕ್ಳ ಇಷ್ಟೊತ್ತಕ್ಕ ಫ್ರಂಟ್ ಗೊತ್ತೈತಿ, ಇವಾಗ ಬ್ಯಾಕ್ ಗೊತ್ತೈತಿ. ಬಾಪಾ ನೆಕ್ಸ್ಟ್ ಲೆವೆಲ್ ಸೈಕು. ಈ ಥರ ಶೂಟ್ ಯಾವತ್ತೂ ಮಾಡಿರಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಬೇರೆಯವ್ರಿಗೆ ಮಾಡಿಸಿದ್ದೀನಿ, ನೀವು ನನಗೆ ಮಾಡಿಸ್ತಾವನೆ. ಏನಾದ್ರು ಶೂಟ್ನ ಓಕೆ. ಅಬ್ಬಾ ರೋಡಲ್ಲಿ ನೋಡೋರಲ್ಲ ಏನು ಅನ್ಕೊತಾರೆ. ಹಾಂ ಹಿಂದೆ ಹುಷಾರು. ಓಕೆ ಗೈಸ್, ಇನ್ನೂ ಶೂಟಿಂಗ್ ನಡೀತಾನೆ ಐತೆ. ಕನ್ನಡಕ ಹಾಕೊಂಡೇ ಶೋಕಿ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ. ಇದನ್ನ ತಗ್ಸ್ ಮಾಡು ಅಂದರೆ ಮಾಡಿಸ್ತಾನೆ ಇಲ್ಲ ಗೈಸ್. ಅಷ್ಟೊತ್ತಿಂದ ಇದನ್ನ ಹಾಕೊಂಡೆ ಇದು ಮಾಡ್ತಾವೆ. ಒಳ್ಳೆ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಏನು ಚೆನ್ನಾಗೈತೆ ಗುರು, ಏನು ಚೆನ್ನಾಗಿಲ್ಲ. ಅವಳು ಚೆನ್ನಾಗೋಳಷ್ಟೇ, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ. ಏನು ಚೆನ್ನಾಗೈತೆ ಗುರು, ಏನು ಚೆನ್ನಾಗಿಲ್ಲ. ಅವಳು ಚೆನ್ನಾಗೋಳಷ್ಟೇ, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ. ಕರೆಕ್ಟ್ ಅಂತೆ. ಕನ್ನಡ ಮಾತಾಡ್ತಾನೆ. ಕನ್ನಡದಲ್ಲಿ ಮಾತಾಡು. ಹಾಂ ಕನ್ನಡ ಗೊತ್ತಿಲ್ಲ ಅನ್ಬಾರ್ದು. ಕನ್ನಡ ಕಲ್ತ್ಕೋತೀನಿ. ಕನ್ನಡ ಕಲ್ತ್ಕೋತೀನಿ ಬೋಲು. ಹಾಂ ಬಸ್ ಉತ್ನಾಯಿ. ಹಾಂ ಏನೇನ ಊಟ ಆಯ್ತಾ? ಆಯ್ತು ತು ಬೋಲ್. ನಾ ಕನ್ನಡ ಕಲ್ತ್ಕೋತೀನಿ. ದಟ್ ಮೀನ್ಸ್ ಕನ್ನಡ ನೈನೇ ತೂ. ಹಾಂ ಹಿಂಗೆ ಗರ್ಲ್ ಫ್ರೆಂಡ್ ಇಲ್ಲ ಆದರೆ ಹೆವಿ ಅಡ್ವಾಂಟೇಜ್. ಅಯ್ಯೋ ಕನ್ನಡಕ್ಕೆಲ್ಲ ಕಿತ್ಬಿಟ್ರೆ ಹೊರಗಡೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಮಾಡಮ್ಮ ಮಾಡು, ಚೆನ್ನಾಗಿ ಮಾಡು. ಹೇರ್ ಕಟ್ ಮುಗಿಸಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಜಿಮ್ಗೆ ಓಡ್ತಾ ಇದ್ದೆ. ಆದರೆ ಮನೆ ಕೆಳಗಡೆ ಒಂದು ನಾಯಿ ಮತ್ತು ಒಂದು ಯಾವ ರೀತಿ ಆಟ ಆಡ್ತಾ ಇದೆ ನೋಡಿ ಗೈಸ್. ಸಖತ್ ಇಷ್ಟ ಆಯ್ತದೆ ನೋಡಿ. ಇದನ್ನು ನೋಡ್ತಾ ಇದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಆಡಿರೋ ಒಂದೇ ಒಂದು ಸಾಂಗ್ ಜ್ಞಾಪನ ಬರ್ತಾ ಇದೆ. ಯಾವುದಿರ್ಬೋದೇಳಿ? ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ, ಮಾಡಿದರೆ ಸಹಿಸಲಾರ, ಬದುಕಿದರೆ ಸೈರಿಸಲಾರ, ಸತ್ಯಕ್ಕೆ ಗೌರವವಿಲ್ಲ. ಹೆಲೋ ಗೈಸ್, ಇವತ್ತು ನಾವು ಜಿಮ್ಮಲ್ಲಿ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಶೂಟ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ. ಗೈಸ್, ಇವಾಗ ನಾನು ಬಂದಿರೋದು ಪ್ರೋಟೀನ್ ತೊಗೊಳಕ್ಕೆ. ಅದು ನಮ್ಮ ಆದಿ ಜೊತೆ. ಬನ್ನಿ ಹೋಗೋಣ. ಎಲ್ಲಿಗೆ ಬಂದಿದ್ದೀನಿ ಅಂದರೆ ಬೆಲ್ ರೋಡಲ್ಲಿ ನಮ್ಮ ಬ್ರದರ್ದು YI ಸಪ್ಲಿಮೆಂಟ್ಸಿಗೆ ಬಂದಿದ್ದೀನಿ. ಸೊ
ಪ್ರತಿ ಸರಿನೂ ನನಗೆ ಪೋಟ್ರು ಡನ್ಸೋ ಮಾಡಿಬಿಡೋರು. ಇವತ್ತು ನಾನೇ ಖುದ್ದಾಗಿ ಏನೇನೋ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಬೇಕಂತ ಬಂದಿದ್ದೀನಿ. ಅವ್ರು ಫೋನ್ ಮಾಡಿದೆ ಎತ್ತಿಲ್ಲ. ಹಾಯ್ ಬ್ರೋ. ಎಲ್ಲಿ ಬ್ರೋ ಕಾಣಿಸ್ತಾ ಇದೆ? ಎಲ್ಲಿ ಬ್ರೋ ನಿಮ್ಮ ಅಣ್ಣ ಬರೀ ಪೋಟ್ರು ಡನ್ಸೋ ಮಾಡೋದೇ ಆಗೋಗಿತ್ತು, ಅದಕ್ಕೆ ಇವಾಗ ಬಂದಿದ್ದೀನಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ, ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ, ಎಲ್ಲ ಮೀಟಿಂಗಲ್ಲಿ ಇದ್ದೀನಿ ಅಂತ ಮೆಸೇಜ್ ಹಾಕಿದ್ರು. ಒಂದು ಬಿಸಿ ಮೀಟಿಂಗ್ ಇತ್ತು. ಹೌದಾ ಬ್ರೋ, ಇವಾಗ ಪ್ರೋಟೀನ್ ತೊಗೋಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಬನ್ನಿ, ಯಾವ್ದು ಸಜೆಸ್ಟ್ ಮಾಡ್ತೀರಾ ನಂಗೆ ಮಾಡಿ. ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದೇ ಇದು ಗೋಲ್ಡ್ ಆಪ್ಟಿಮಮ್ ನ್ಯೂಟ್ರಿಷನ್ನು. ಬ್ರೋ ಇವಾಗ ಇದೇ ಯೂಸ್ ಮಾಡ್ತಾ ಇರೋದು, ಇದನ್ನೇ ಯೂಸ್ ಮಾಡಿ ಅಂತೀರಾ? ಅದೇ ಯೂಸ್ ಮಾಡಿ ಬ್ರೋ, ಅದು ಬ್ರ್ಯಾಂಡ್ ಚೆನ್ನಾಗಿದೆ ಮತ್ತು ನೋಡಿ ಇಟ್ಕೊಳ್ಳಿ ಬಿಡ್ತು ಇದೊಂದು ಕೊಡಿ. ಅದ್ರ ಜೊತೆ ನನಗೆ ಇನ್ನೊಂದು ಸ್ವಲ್ಪ ಒಂದಷ್ಟು ಲಿಸ್ಟ್ ಕಳ್ಸೋರೆ ನಮ್ಮ ಟ್ರೈನರ್, ಹೊಸ್ದಾಗಿ ಶುರು ಮಾಡ್ತಾ ಇರೋದಕ್ಕೆ. ಅದನ್ನೆಲ್ಲ ಬೇಕು ನನಗೆ ಇವಾಗ. ಹೇಳಿ ಬ್ರೋ, ಕೊಡೋಣ. ಇರಿ ಒಂದು ನಿಮಿಷ ನೋಡ್ಕೊಂಡು ಹೇಳ್ಬಿಡ್ತೀನಿ ಎಷ್ಟೊಂದು ಕಳ್ಸೋರೆ. ಕ್ರಿಯೇಟಿನು, EAA, ಮಲ್ಟಿವಿಟಮಿನು, ಫಿಶ್ ಆಯಿಲು, ಅಶ್ವಗಂಧ, ಇಷ್ಟು ಬೇಕಂತೆ. ಅದ್ರದ್ದೇ ಕೊಡಿ. ಕ್ರಿಯೇಟಿನ್ ಆಪ್ಟಿಮಮ್ ತೊಗೊಳ್ಳಿ. ಮತ್ತು ಫಿಶ್ ಆಯಿಲ್ ಎಕ್ಸ್ಟ್ರಾ ಜಾಕ್ಸನ್ ತೊಗೊಳ್ಳಿ ಬ್ರೋ. ಯಾವ ಚೆನ್ನಾಗಿದೆ? ಎಕ್ಸ್ಟ್ರಾ ಜಾಕ್ಸನ್ ಇದಾ? ಹಾಂ ಬ್ರೋ, ಎಲ್ಲ ನಿಮ್ಮ ಬ್ರದರ್ ಮೇಲೆ ನಂಬಿಕೆ, ಏನೇ ಆದರೂ ಅವ್ರನ್ನೇ ಕೇಳೋದು ನಾನು. ಅವ್ರಿಲ್ಲ ಅಷ್ಟೇ. ಚೆನ್ನಾಗಿದೆ ಇದು ಬ್ರ್ಯಾಂಡು? ಹಾಂ ಬ್ರೋ. ಓಕೆ, ಇದೊಂದಿರಲಿ. ಮತ್ತು ಮಲ್ಟಿವಿಟಮಿನ್ ಪ್ರಿಮಾ ಲ್ಯಾಬ್ಸ್ ಇದಾ? ಹಾಂ, ಇದು ಕೇಳಿದ್ದೀನಿ, ಪ್ರಿಮಾ ಲ್ಯಾಬ್ಸ್ ಚೆನ್ನಾಗಿದೆ ಅದು. ಚೆನ್ನಾಗಿದೆ. ಓಕೆ ಡನ್, ಇವೆರಡು. ಆಮೇಲೆ ಇನ್ನೊಂದು ಅಶ್ವಗಂಧ ಕಪಿವಾನೇ ತೊಗೋತೀನಿ ಬ್ರೋ. ಅದೊಂದೇ ಡೀಲ್ ಮಾಡೋದು ಬ್ರೋ. ಹೌದಾ? ನಾವು ಅದೊಂದೇ ಡೀಲ್. ಆ್ಯಕ್ಚುಲಿ ಇದೆಲ್ಲ ಹೆವಿ ಬ್ರ್ಯಾಂಡೆಡ್ ಅಂತ ಕೇಳಿದ್ದೀನಿ, ಅದಕ್ಕೋಸ್ಕರ. EAA ಬೈಡರ್ ಬ್ರೋ, ಇಂಪೋರ್ಟ್ ಬ್ರ್ಯಾಂಡ್. ಇದಾ? ಹಾಂ, ಚೆನ್ನಾಗಿದೆ ಇದು. ಬೆಸ್ಟ್ EAA. ಓಕೆ, 0 ಶುಗರ್ ಈ ಥರ ಇರುತ್ತೆ. ಹಾಂ, ಆ ಥರ ಇರಬೇಕು. 0 ಶುಗರ್ ಇದೆ ಗೈಸ್. ಇದನ್ನು ತೊಗೊಳ್ಳೋಣ ಬನ್ನಿ. ಏನೋ ಹೊಸ್ದಾಗಿ ಜೀವನದಲ್ಲಿ ಸಾಧನೆ ಮಾಡೋಕೆ ಹೋಗ್ತಾ ಇದ್ದೀನಿ ಬ್ರೋ. ಇದರಲ್ಲಿ ಯಾವ ಫ್ಲೇವರು? ಪಿಂಕ್ ಲೆಮೆಂಟ್ ಮತ್ತು ಈ ಪಿಂಕ್ ಹುಡುಗಿರ್ದು ಬೇಡ, ಪೀಚ್ ಬೇಡ, ಟ್ರಾಪಿಕಲ್ಲಿ ಇದು ತೊಗೊಳ್ಳೋಣ. ಹಾಂ ಬ್ರೋ, ಅದು ಫ್ಲೇವರ್ ಬೇಗ ಇಷ್ಟ ಆಗುತ್ತೆ ಬ್ರೋ ಎಲ್ಲ. ಇದಾ? ಹಂಗಾರೆ ಇದೇ ಇರಲಿ ಬ್ರೋ, ತೊಗೊಳ್ಳಿ. ಫ್ರೀ ಬಂದಿದೆಯಲ್ಲ ಬ್ರೋ, ಇದನ್ನೇ ತೊಗೊತೀನಿ ಮತ್ತೆ. ಹಂಗಂದ್ರೆ ಬ್ರೋ ಇದು ಇಂಡಿಯನ್ ಬ್ರ್ಯಾಂಡು, ಅದಕ್ಕೆ ಇದಕ್ಕೆ ಕ್ರಿಯೇಟಿನ್ ಫ್ರೀ ಇದೆ. ಇದು ಇಂಡಿಯನ್ ಬ್ರ್ಯಾಂಡು, ಅದಕ್ಕೆ ಕ್ರಿಯೇಟಿನ್ ಫ್ರೀ. ಮತ್ತು ಅದು ಯಾವ್ದದು? ಅದು ಇಂಪೋರ್ಟ್ ಬ್ರ್ಯಾಂಡ್ ಬ್ರೋ. ಇದಾ? ಕಾಸ್ಟ್ ವೈಸ್ ಚೇಂಜ್ ಆಗುತ್ತೆ ಪ್ರೈಸ್. ಇದಾ? ಹಾಂ, ಹಂಗಾರೆ ಇದು ಜಾಸ್ತಿನಾ ಅದು ಜಾಸ್ತಿನಾ? ಇದು ಜಾಸ್ತಿ ಬ್ರೋ. ಇದು ಜಾಸ್ತಿನಾ? ಇದರಲ್ಲಿ ಇಂಪೋರ್ಟೆಡ್ ಟ್ಯಾಗು ಬರುತ್ತೆ ನಮಗೆ. ಓಕೆ, ಇಂಪೋರ್ಟೆಡ್ ಟ್ಯಾಗ್ ಇದು. ಒಟ್ನಲ್ಲಿ ಚೆನ್ನಾಗಿರ್ಬೇಕು ಬ್ರೋ, ಎಲ್ಲ ಬಾಡಿ ಬಂದ್ಬಿಡ್ಬೇಕು. ಕ್ವಾಲಿಟಿ ಈ ಥರ ಚೇಂಜಸ್ ಆಗುತ್ತೆ ಬ್ರೋ ಅದಕ್ಕೂ ಇದಕ್ಕೂ. ಹೌದಾ? ಹಂಗಾರೆ ಇದೇ ಕೊಡಿ. ಆಯಿತು, ಇದಿರಲಿ. ಇದು ಮತ್ತು ಕ್ರಿಯೇಟಿನ್ ಸಪ್ರೇಟ್, ಇವೆರಡು ಸಪ್ರೇಟ್ ಬಿಲ್ ಮಾಡ್ತೀರಲ್ವಾ? ಡನ್ ಗೈಸ್. ಇಂಪೋರ್ಟ್ ತಗೋತಾ ಇದ್ದೀನಿ, ನೋಡೋಣ ಏನು ಬೆಳವಣಿಗೆ ಮಾಡ್ತೀನಿ ಅಂತ. ಓಕೆ, ಇದು ನಮ್ಮ ಟ್ರೈನರ್ ಕೊಟ್ಟಿರೋ ಲಿಸ್ಟು. ಕ್ರಿಯೇಟಿನು, ಅಶ್ವಗಂಧ ರಾತ್ರಿ ಮನಿಕಬೇಕಾದ್ರೆ ತಗೋ, ಪ್ರೋಟೀನು, ಫಿಶ್ ಆಯಿಲು, ಆ್ಯಂಡ್ ಇದು EAA ವರ್ಕೌಟ್ ಮಾಡಬೇಕಾದ್ರೆ ಇದು ಮಲ್ಟಿವಿಟಮಿನ್. ಸೊ ಇದು ಬೇಸಿಕ್ ಸ್ಟಾರ್ಟರ್ ಕಿಟ್. ಇದು ಇಷ್ಟು ಬೇಕಂತೆ, ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಬನ್ನಿ, ಇವ್ರ ಅಂಗಡಿ ಏನು ಮಸ್ತಾಗಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಥರ ಬ್ರ್ಯಾಂಡ್ ಹೋಯ್ತೆ ಗೈಸ್ ಇಲ್ಲಿ. ಏನು ಒಂದ ಎರಡ ಇವೆಲ್ಲ ನಾನು ನೋಡೇ ಇಲ್ಲ. ಜಿಮ್ ಶುರು ಮಾಡ್ತಾ ಇರೋದೇ ಇವಾಗ. ಬನ್ನಿ ನೋಡಿ ಎಷ್ಟಿದೆ, ಎಲ್ಲ ಥರನೂ ಇಟ್ಟವ್ರೆ. ನಾನು ತೊಗೊಂಡಿರೋದು ಇದು. ಬನ್ನಿ ಗೈಸ್, 11,000 ಆಗೋಯ್ತು ಗೈಸ್ ಇದಕ್ಕೇನೆ. ಯಪ್ಪ, ಇಷ್ಟಕ್ಕೆ 11,000 ಪ್ಯಾಕ್ ಮಾಡೆಲ್ಲ ತುಂಬಿಕವ್ರೆ ಬ್ರೋ. ಸಿಗೋಣ, ಬಾಯ್. ಆದಷ್ಟು ಬೇಗ ಸಿಗೋಣ. ಅಣ್ಣನ ಕೇಳ್ದೇನೆ, ತುಂಬ ಟೈಮ್ ಆಗ್ಬಿಟ್ಟೈತೆ. ಇವಾಗ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಅಲ್ಲೋದ್ಮೇಲೆ ತೋರಿಸ್ತೀನಿ. ಬನ್ನಿ. ಗೈಸ್, ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ಏನು ವಿಡಿಯೋ ನೋಡಿದ್ರಲ್ಲ, ಇವೆಲ್ಲ 10 ರೂಪಾಯಿ ಆ್ಯಕ್ಟಿಂಗ್ಗಳು. ಇವೆಲ್ಲ ಬೆಂಗಳೂರಲ್ಲಿ ಎಷ್ಟು ಕಾಮನ್ ಆಗ್ಬಿಟ್ಟೈತೆ ಅಂದರೆ ಅಷ್ಟು ಕಾಮನ್ ಆಗ್ಬಿಟ್ಟೈತೆ. ಏನಕ್ಕೆ ಹಾಕಿದ್ದೀನಿ ಅಂದರೆ, ದಯವಿಟ್ಟು ಈ 10 ರೂಪಾಯಿ ಆ್ಯಕ್ಟಿಂಗ್ಗಳನ್ನೆಲ್ಲ 4 ಗೋಡೆಗಳು ಮಧ್ಯ ಮಾಡ್ಕೊಳ್ಳಿ, ಪಬ್ಲಿಕಲ್ಲಿ ಮಾಡಬೇಡಿ. ಯಾಕಂದರೆ ಇದರಿಂದ ತುಂಬ ಜನ ಇನ್ಸ್ಪೈರ್ ಆಗಿ ತುಂಬ ಜನ ಬೇರೆ ಬೇರೆ ಥರ ಹೋಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು ಇವಾಗ ಏನೇನು ನಡೀತಾ ಇದೆ, ಯಾವ ಕೋಲ್ಕತ್ತಾದಾಗಲಿ ಯಾವ ಕೇಸ್ಗಳು ಏನೇನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿರ್ಬೋದು. ಸೊ ಅದರಿಂದ ನಾವೇನು ಧ್ವನಿ ಎತ್ತಕ್ಕಾಗದೇ ಇರ್ಬೋದು. ಇದು ಕಾಮನ್, ಏನು ಮಾಡೋಕ್ಕಾಗಲ್ಲ. ನಾನಂತೂ ಇದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ. ದಯವಿಟ್ಟು ನೀವೇನೇ ಮಾಡೋದಿದ್ರು 4 ಗೋಡೆಗಳ ಮಧ್ಯ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಹಾಕಿದ್ದೀನಿ. ಬೇಜಾರಾಗಿದ್ರೆ ಕ್ಷಮಿಸಿ, ತೊಂದರೆ ಇಲ್ಲ. ಸೊ ಇದೇನು ನೋಡಿದ್ರಲ್ಲ, ಈ ಥರ ಏನಾದರೂ ನನ್ನ ಕಣ್ಣು ಕಾಣಿಸ್ತು ಅಂದರೆ 100% ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಯಾಕಂದರೆ ನಾನು ನಿಮ್ಗೆ ಮುಲಾಜೆ ನೋಡಲ್ಲ, ನನಗೆ ಈ ಥರದವ್ರು ನಾನು ಎಂಟರ್ಟೈನ್ ಮಾಡೋಕ್ಕೋಗಲ್ಲ. ಯಾಕಂದರೆ ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಎಲ್ಲ ಯೂತ್ಗಳಿಗೆ. ದಯವಿಟ್ಟು ನಾನು ಬ್ಲಾಗ್ಸ್ ನೋಡ್ತಾ ಇರೋರು ಯಾರು ಯೂತ್ಸ್ ಇದ್ದೀರಾ, ಇದಂತೂ ಇಂಥ ಕಚಡ ಕಂತ್ರಿ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ.
ಏನೇ ಮಾಡೋದಿದ್ರು 4 ಗೋಡೆ ಮಧ್ಯ ಮಾಡ್ಕೊಳ್ಳಿ. ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ಪಬ್ಲಿಕಲ್ಲಿ ದಯವಿಟ್ಟು ಈ ಥರ 10 ರೂಪಾಯಿ ಆ್ಯಕ್ಟಿಂಗ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನು ಇದನ್ನು ಜಾಸ್ತಿ ಟ್ರ್ಯಾಕ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಅಡುಗೆ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಸೊ ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ಎಲ್ಲ ಕೆಲಸ ಮುಗಿಸಿ ಇವಾಗ ವಾಪಸ್ಸು ಮನೆಗೆ ಬಂದು ಚಿಕನ್ ತಗೊಬರೋಣ ಅಂತ ಆಚೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮನೇಲಿ ಯಾಕೋ ಚಿಕನ್ ತಿನ್ಬೇಕನ್ನಿಸ್ತೈತೆ ಅಡುಗೆ ಮಾಡಿಕೊಂಡು. ಸೊ ಅದಕ್ಕೆ ನಾನೇ ಅಡುಗೆ ಮಾಡ್ತೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ, ಎಲ್ಲ ಚಿಕನ್ ಅಂಗಡಿಗಳು ಬಾಕ್ಲಾಕ್ಬಿಟ್ಟಿರ್ತಾರೆ. ಇವಾಗ ಹೋಗಿ ಚಿಕನ್ ಹುಡ್ಕೊಂಬರೋಣ ಬನ್ನಿ. ಕೋಳಿ 200 ಹಾಕಿ. ಹಾಂ ಸ್ಕಿನ್ ಔಟ್ ಅಲ್ಲ, ನಾರ್ಮಲು ಗೈಸ್. ಆದರೂ ಗೈಸ್ ಗಾಡಿ ನೋಡಿ, ಈ ಗಾಡೀಲಿ ಓಡಾಡೋಕ್ಕೆ ಒಂಥರ ಗತ್ತು ಅಂದ್ಕೊಡಿ. ಎಲ್ಲ ತಿರುಗಿ ನೋಡ್ತಾ ಇರ್ತಾರೆ, ಬಟ್ ಒಂಥರ ಖುಷಿ ಅಂದ್ಕೊಡಿ. ಸೊ ಇವಾಗ ನಾನು ಚಿಕನ್ ತೊಗೊಂಡು ಮನೆಗೆ ಹೋಗಿ ಚಿಕನ್ ಮಾಡೋದೇ ನನ್ನ ಕೆಲಸ. ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ರಸಾಯನ ವ್ಲಾಗ್. ಸೊ ಇವಾಗ ಗೈಸ್ ನೋಡ್ದಂಗೆ ಚಿಕನ್ನ ತೊಗೊಬಂದಿದ್ದೀನಿ. ಒಬ್ಬನೇ ಇರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಗೈಸ್. ಯಾಕಂದರೆ ಎಲ್ಲ ಹುಡುಗರು ಆಚೆ ಈಚೆ ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ನಮ್ಮ ದೊಡ್ಡಪ್ಪ ಅಂತೂ ಸೈಟು ಗೀಟು ಅಂದ್ಕೊಂಡು ಬ್ಯುಸಿ ಆಗ್ಬಿಟ್ಟವನೆ. ನನ್ನ ಹೆಂಡ್ತಿನೂ ಅಷ್ಟೇ, ಅದು ಇದು ಅಂದ್ಬಿಟ್ಟು ಬ್ಯುಸಿ ಆಗ್ಬಿಟ್ಟವನೆ. ಇನ್ನು ಚೆಸ್ಟ್ ಗಿರಿ ಸಿಗ್ತಾನೆ. ನಾನು ಗಿರಿ ಏನಂತ ಮಾಡೋಣ, ಗಿರೀಶ್ ಬೇರೆ ಯಾವುದೋ ಪೂಜೆ ಮಾಡಿಸ್ಬಿಟ್ಟವನೆ, ಅವ್ನು ಬೇರೆ ವೆಜ್ಜು. ಸೊ ಏಕೈಕ ವ್ಯಕ್ತಿ ನಾನ್ ವೆಜ್ಜು ಉಳಿದಿರೋ ನಾನು ಒಬ್ಬನೇ ಇವಾಗ. ಸೊ ಇವಾಗ ನಮ್ಮ ಮನೇಲಿ ಒಬ್ಬನೇ ಇದ್ದೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಬಾಯಿ ಫುಲ್ಲು ಅಂತ ಏನಾದರೂ ತಿನ್ನಬೇಕು ಖಾರವಾಗಿ ಅಂತ ಅನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನೇ ಹೋಗಿ ಚಿಕನ್ ತೊಗೊಬಂದು ಇವತ್ತು ನಾನು ಚಿಕನ್ ಮಾಡ್ತಾಯಿದ್ದೀನಿ ಮನೇಲಿ. ವೆಜಿಟೇರಿಯನ್ ದಯವಿಟ್ಟು ಈ ವ್ಲಾಗ್ನ ನೋಡಬೇಡಿ, ನೋಡಿ ಏನೋ ನನ್ನ ಬಗ್ಗೆ ತಪ್ಪಾಗಿ ಅನ್ಕೋಬೇಡಿ. ನಾವು ನಾನ್ ವೆಜಿಟೇರಿಯನ್ನು, ನಮ್ಮ ಮನೇಲಿ ಮಾಂಸ ತಿಂದೇ ಇದ್ದರೆ ಬೈತಾರೆ. ಸೊ ಅದಕ್ಕೋಸ್ಕರ ಇದು ನಾನ್ ವೆಜಿಟೇರಿಯನ್ಸ್ಗೆ ಓನ್ಲಿ. ನಾನ್ ವೆಜಿಟೇರಿಯನ್ಸ್ ಓನ್ಲಿ, ವೆಜಿಟೇರಿಯನ್ಸ್ ದಯವಿಟ್ಟು ಈ ವ್ಲಾಗ್ ನೋಡಬೇಡಿ. ಸೊ ಇವಾಗ ಏನಂತ ಹೇಳಿದ್ರೆ, ತಂದಿರೋ ಚಿಕನ್ನ ಕ್ಲೀನ್ ಮಾಡೋ ಟೈಮು. ಫಸ್ಟು ಚಿಕನ್ನ ಟಕ 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 ಅಂತ ಕ್ಲೀನ್ ಮಾಡ್ಕೊಂಬರೋಣ. ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಗೈಸ್. ಚಿಕನ್ ಎಲ್ಲ ತೊಳ್ಕೊಂಡಿದ್ದಾಯ್ತು ಆ್ಯಂಡ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬೇಗ. ಯಾಕಂದರೆ ವ್ಲಾಗ್ ತುಂಬ ಡಿಲೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕಟ್ ಮಾಡಿ ನಮ್ಗೆ ಏನೇನು ಸಾಮಗ್ರಿಗಳು ಬೇಕು, ಅಡುಗೆ ಮಾಡೋ ವಿಧಾನಗಳು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಬಂದು ನಾನು ತೊಗೊಬಂದಿರೋ ಚಿಕನ್ ಬಂದು 3 kg ಚಿಕನ್ನು. 3 kgಲಿ ಎಲ್ಲ ಕೋಳಿ ಎಲ್ಲ ಹೋಗಿ ಒಂದು 2.5 ಬಂದೈತೆ. ಅದರಲ್ಲಿ 1 kg ಬೋನ್ಲೆಸ್ಸು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಜಿಮ್ಗೆ ಅಂತ. ಸೊ ಇವಾಗ ಮಿಕ್ಕಿದ್ದು ಈ ಚಿಕನ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಅನ್ಕೊತಾ ಇರ್ಬೋದು, ಏನು ನನ್ನ ಮಗ ಇಷ್ಟೊಂದು ಚಿಕನ್ ಮಾಡ್ತಾವನೆ, ಯಾರು ತಿಂತಾರೆ, 3 kg ನನ್ನ ಮಗ ಒಬ್ಬನೇ ತಿಂತಾನ ಅಂತ. ಇಲ್ಲ, ಈ ವ್ಲಾಗಲ್ಲಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನು ಗೊತ್ತಾ ಗೈಸ್, ನನ್ನ ಒಂದು ಅಡುಗೆನ ಟೇಸ್ಟ್ ಮಾಡೋಕ್ಕೆ ಚೀಫ್ ಗೆಸ್ಟ್ಗಳು ಅಖಿಲು, ಗಿರೀಶು ಹಾಗೂ ಈಶಾನ್ನ ಕರೆಸ್ತಾ ಇದ್ದೀನಿ. ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡಿ ಮುಚ್ಕೊಂಡು ಬರ್ರಿ ಅಂತ ಹೇಳಿದ್ದೀನಿ. ಸೊ ಎಲ್ಲರೂ ಬರ್ತೀನಿ ಅಂತ ಹೇಳೋರೆ. ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರ್ತಾರಲ್ಲ ಅಂತ ನನಗೆ ಗೊತ್ತಿಲ್ಲ. 100% ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬರಲಿಲ್ಲ ಅಂದರೆ ಕೂಳೆ ಇಟ್ಬಿಡ್ತೀನಿ, ಬರಲೇಬೇಕು ಅನ್ನೋ ಥರ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ಅಡುಗೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟು ಎಲ್ಲನೂ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀನಿ. ಜಾರ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಒಂದು ಕನ್ಫ್ಯೂಷನ್ ಆದರೆ, ಇದು ಚಿಕನ್ ಚಾಪ್ಸು. ಅದು ನಾನು ಓನ್ ರೆಸಿಪಿಲಿ ನಾನು ಮಾಡ್ಕೊತಾ ಇದ್ದೀನಿ ಗೈಸ್. ಇವಾಗ ನಾನು ರುಬ್ಬಕ್ಕೆ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ವಲ್ಪ ಬಟರ್ನ ಇದಕ್ಕೆ ಹಾಕೊಂಡು ಇದನ್ನೆಲ್ಲ ಅದ್ರಲ್ಲಿ ಹುರ್ಕೊಂಡು ಆಮೇಲೆ ರುಬ್ಬಕ್ಕೆ ಹಾಕ್ತೀನಿ. 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಮೆಣಸು, ಗೋಡಂಬಿ, ಚಕ್ಕೆ ಲವಂಗ, ಬಿಳಿ ಎಳ್ಳು, ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ. ಸೊ ಇಷ್ಟು ರುಬ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ರುಬ್ಕೊಳ್ಳೋಕ್ಕೆ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಈ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಆಮೇಲೆ ಒಂದು 2-3 ಹಸಿಮೆಣಸಿನ್ಕಾಯಿ ಆ್ಯಂಡ್ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಕರ್ಬೇವಿನ ಸೊಪ್ಪು. ಸೊ ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ, ನೀಟಾಗಿ ಎಲ್ಲ ಎತ್ತಿ ಬಾಂಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಜಾರಿಗೆ ಶಿಫ್ಟ್ ಮಾಡಿ ರುಬ್ಬಾನ ಬನ್ನಿ. ಓ ಕಾಣಿಸ್ತಿದ್ಯಾ? ಎಸ್ ಕಾಣಿಸ್ತಿದೆ. ಸದ್ಯಕ್ಕೆ ನಾನು ಇವಾಗ ಗ್ಯಾಸ್ ಹಚ್ಚಿದ್ದೀನಿ. ಸ್ವಲ್ಪ ಬಾಣಲಿ ಹೀಟ್ ಆಗಲಿ, ನೀರೈತೆ ಇಲ್ಲ ಚಟ್ರಪಟ್ರ ಅಂದ್ಬಿಡ್ತೈತೆ. ಸೊ ಇವಾಗ ಅದಕ್ಕೆ ಒಂದು ಬಟರ್ ಪೀಸ್ ಹಾಕೋಣ. ಬಟರ್ ಬೆಣ್ಣೆ ಏನೇನೋ ಕಮೆಂಟ್ ಹಾಕ್ಬೇಡ್ರಪ್ಪ, ಬೆಣ್ಣೆ ಅಷ್ಟೇ, ಬರೀ ಬೆಣ್ಣೆ. ಸೊ ಇದು ಹೀಟ್ ಆಗ್ತಾ ಇದ್ದಂಗೆ ನಾನು ಬೆಣ್ಣೆ ಹಾಕಿ ಈ ಏನೇನು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಹೋಗ್ತೀನಿ. ಇದು ನನ್ನ ಓನ್ ರೆಸಿಪಿ. ಏನೇನು ಸಿಗ್ತಾಯಿತ್ತು ನಮ್ಮಮ್ಮ ಮಾಡಿದಾಗೆಲ್ಲ ನೋಡಿಕೊಂಡು ಮಾಡ್ತಾ ಇರೋದು. ಆ್ಯಂಡ್ ಯಾರೂ ಇಲ್ಲ ನಮ್ಮ ಮನೇಲಿ, ನಾನು ಒಬ್ಬನೇ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಯಾರಾದರೂ ಒಬ್ರು ಇದ್ದರೆ ಟಕ 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 ಅಂತ ಮಾಡ್ಬಿಡ್ಬೋದಾಯ್ತು. ಇವತ್ತು ನಾನು ಒಬ್ಬನೇ ಮಾಡ್ತೀನಿ, ಎಲ್ಲ ಅದು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ನಾನು 2-3 ಐಟಮ್ ಮಾಡೋಣ ಅಂದ್ಕೊಂಡೆ ಗೈಸ್. ಇವಾಗ ಆಲ್ರೆಡಿ ಟೈಮ್ 10 ಗಂಟೆ. ಇವಾಗ 10 ಗಂಟೆ ರಾತ್ರಿ ತೂತ್ಕತ್ತಲೆ ದಾಸಪ್ಪನ ಮಾಡೋ ಥರ ಆಗ್ಬಿಡುತ್ತೆ ಅಂತೇಳಿ ಜಾಸ್ತಿ ರಿಸ್ಕ್ ಬೇಡ ಅಂತೇಳಿ ಬರೀ ಒಂದೇ ಒಂದು ರೆಸಿಪಿ ಮಾಡೋಣ. ಜೊತೆಗೆ ಇನ್ನೊಂದು ಅನ್ನನೂ ಇಟ್ಬಿಡ್ತೀನಿ. ಸ್ವಲ್ಪ ಅನ್ನ, ಚಿಕನ್ ಚಾಪ್ಸು ಎಲ್ಲ ಮಾಡಿಕೊಳ್ಳೋಣ ಅಂತ. ದೋಸೆ ಮಾಡೋಣ ಅಂದ್ಕೊಂಡಿದ್ದೆ ಗೈಸ್. ತುಂಬ ಟೈಮ್ ಲಿಮಿಟೆಡ್ ಇದೆ. ಇನ್ಯಾವಾಗಾದ್ರೂ ಬೆಳಗ್ಗೆ ಒಂದು ದಿವಸ ಕಂಪ್ಲೀಟಾಗಿ ಫ್ರೀ ಇದ್ದಾಗ ಮಾಡೋಣ. ಯಾಕಂದ್ರೆ ನಾವು ಫ್ರೀ ಇರೋದೇ ರಾತ್ರಿ ಹೊತ್ತು. ಸೊ ಅದಕ್ಕೋಸ್ಕರ ಇವಾಗ ಈ ಟೈಮಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ನಮ್ಮ ಬಾಣಲಿ ಬಿಸಿ ಆಗಿದೆ. ಒಂದು ಬಟರ್ ಪೀಸ್ ಹಾಕಿದ್ದೀನಿ, ಸಾಕು. ಅಯ್ಯೋ ಹೋಗಿ ಬಂದು ಸ್ವಲ್ಪ ಫಸ್ಟು ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್
ಈರುಳ್ಳಿ, ಓಕೆ ನೋಡ್ತಾ ಇದ್ದೀರಾ, ಆ್ಯಂಡ್ ಸ್ವಲ್ಪ ಮೆಣಸು ಎಲ್ಲ ಹಾಕಬೇಕು. ಉಯ್ದು ಬಿಡ್ಬೋದಾಯಿತು, ಸುಮ್ಮನೆ ಎಕ್ಸ್ಪ್ಲನೇಷನ್ ಬೇರೆ ಮಾಡ್ತಾಯಿದ್ದೀನಿ. ಹಿಂಗೆ ಕುಕ್ಕಿಂಗ್ ಚಾನಲ್ ಎಲ್ಲ ಮಾಡ್ಬೋದಿಲ್ಲ ಗೈಸ್, ನಾನು ಕಲ್ತ್ಕೊಂಡಿದ್ದೀನಿ ಪರವಾಗಿಲ್ಲ. ಬಟ್ ಎಲ್ಲ ಅಡುಗೆನೂ ಮಾಡ್ತೀನಿ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನಲ್ಲಿ ಪೆಪ್ಪರು, ಲೆಮನ್ನು, ಪುದೀನ, ಇನ್ನೊಂದು 5-6 ಬೇಜಾನ್ ಐಟಮ್ ಮಾಡ್ತೀನಿ ಗೈಸ್, ತೊಂದರೆ ಇಲ್ಲ. ಅದಕ್ಕೆಲ್ಲ ಏನು ಯಾವುದಕ್ಕೂ ಮೋಸ ಇಲ್ಲ, ಅಡುಗೆ ಮಾಡೋದ್ರಲ್ಲಂತೂ ಮೋಸನೇ ಇಲ್ಲ. ವೆಜ್ಜಲ್ಲೂ ಅಷ್ಟೇ ಎಲ್ಲ ಮಾಡ್ತೀನಿ, ಯಾಕಂದರೆ ಅದೊಂಥರ ಇಷ್ಟ ನನಗೆ ಕುಕ್ಕಿಂಗ್ ಮಾಡೋದು. ಕುಕ್ಕಿಂಗ್ ಮಾಡೋದು ನಾನು ತಿನ್ನೋದಕ್ಕಿಂತ ಇವಾಗ ಅಡುಗೆ ಮಾಡೋರಿಗೆ ಅವ್ರು ತಿನ್ನೋಕ್ಕಾಗಲ್ಲ, ಬೇರೆಯವ್ರು ತಿಂದು ಅದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ರಿಯಲ್ ಖುಷಿ ಅಂದ್ಕೊಳ್ಳಿ. ಸೊ ಇವಾಗ ಒಬ್ಬೊಬ್ಬನೇ ಏನೋ ಹುಚ್ಚಿನ ಥರ ಮಾತಾಡ್ಕೊತಾ ಇದ್ದೀನಿ, ಮಾತಾಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಒಂಥರ ಮಜಾ ಆಯ್ತು, ಬನ್ನಿ ಮಾಡೋಣ ಯಾವ ಥರ ಆಯ್ತೈತೆ ಅಂತ ಸಾಕಪ್ಪ. ಆಮೇಲೆ ಅವರಿಬ್ಬರು ಬಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ಬಿಡ್ತಾರೆ, ಏನೋ ನಮ್ಮ ಹುಡುಗ ಮಾಡ್ತಾವನೆ ಅಂತ. ಬಟ್ 100% ಎಲ್ರಿಗೂ ಗೊತ್ತು ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ನಮ್ಮ ಹುಡುಗರಿಗೆ. ಇವತ್ತು ಒಂದ್ಸರಿ ಅದನ್ನು ಬ್ಲಾಗಲ್ಲಿ ಮಾಡಿ ತೋರಿಸ್ತೀನಿ ಬನ್ನಿ. ಫ್ಲಾಪ್ ಗೀಪ್ ಆಗ್ಬಿಟ್ರೆ ಏನಪ್ಪ ಮಾಡೋದು, ಇಷ್ಟೊಂದು ಬಿಲ್ಡಪ್ ಹಾಕೋತಾ ಇದ್ದಾನೆ ಅಂತ ಅನ್ಕೋಬೋದು. ಫ್ಲಾಪ್ ಅಂತೂ ಆಗಲ್ಲ ಅನ್ನೋ ನಂಬಿಕೆ ಐತೆ. ಫ್ಲಾಪ್ ಅದು ಏನು ಮಾಡೋಕ್ಕಾಯ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ನೀಟಾಗಿ ಇನ್ನೊಂದು ಬಟರ್ ಪೀಸ್ ಹಾಕ್ತೀನಿ ಗೈಸ್, ಯಾಕಂದರೆ ಸಾಲ್ತೈತೆ, ಇನ್ನೊಂದು ಸ್ವಲ್ಪ ಇರಲಿ ಎಕ್ಸ್ಟ್ರಾ. ನಾನು ಆಯಿಲ್ ಯೂಸ್ ಮಾಡಲ್ಲ ಗೈಸ್, ರಿಫೈನ್ಡ್ ಆಯಿಲ್ ನೋ, ಸೇ ನೋ ಟು ರಿಫೈನ್ಡ್ ಆಯಿಲ್. ನನ್ನ ಪಾಲಿಸಿ. ಯೂಸ್ ಮಾಡಿದ್ರು ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ಲ ಟೈಮು ಬಟ್ರ್ ಹಾಕೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಜಾಸ್ತಿ ಏನು ಕುಕಿಂಗ್ ಮಾಡಲ್ವಲ್ಲ, ಮಾಡಿಕೊಡೋದು ಒಂದೇ ಚಿಕನ್, ಅದು ಬಿಟ್ಟರೆ ಏನೂ ಮಾಡೋಲ್ಲ ಮನೇಲಿ. ಇದು ಉಟ್ಕೊಂಡಾದ್ಮೇಲೆ ಎಲ್ಲ ಲೈಟಾಗಿ ಒಂದು ಸ್ವಲ್ಪ ಬ್ರೌನಿಶ್ ಆದಮೇಲೆ ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಹಾಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿನೂ ಹಾಕೋತೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಒಂದು 10-15 ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಯಾವ ಥರ ಖಾರ ತಿಂತೀರೋ ನೀವು ಅದ್ರ ಮೇಲೆ ಡಿಪೆಂಡು. ನಾನು ಒಂದು 10-12 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಇನ್ನೂ 3 ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಅದು ಫ್ರೈ ಮಾಡಬೇಕಾದ್ರೆ, ಚಿಕನ್ ಫ್ರೈ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅಳ್ಳಾಡ್ಸೋಣ. ರಾಹುಲ ಅಳ್ಳಾಡ್ಸಪ್ಪ ಒಂದು ಸ್ವಲ್ಪ ಅಂತಲ್ಲ ನನಗೆ ಗೈಸ್. ನಾನು ಸರಿ ಆವಾಗ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿದ್ದೆ, ಅಷ್ಟಾಗಿ ಬಂದಿತ್ತು. ಅದು ನೋಡೋಣ ಬನ್ನಿ. ಇವಾಗ ಇದು ಅಳ್ಳಾಡ್ಸಿದ್ದಾಯಿತು, ಸಾಕು. ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ. ಸೊ ಗೈಸ್ ಇದೆಲ್ಲ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋದನ್ನ ಏನು ಮಾಡೋಣ ಅಂದರೆ ಎಲ್ಲ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಗಮ್ಮತ್ತೈತೆ ಗೈಸ್, ಇನ್ನು ಟೇಸ್ಟ್ ಹೆಂಗಿರಬೇಡಿ. 100% ಚೆನ್ನಾಗೈತೆ ಗೈಸ್, ಓವರ್ ಕಾನ್ಫಿಡೆನ್ಸ್ ಅಲ್ಲ, ಯಾಕಂದರೆ ಮಾಡಿ ರೂಢಿ ಇರೋದ್ರಿಂದ ಚೆನ್ನಾಗೈತೆ ಗೈಸ್. ಇವಾಗ ನಾನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಲ್ಲ, ರುಬ್ಬಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಜಾರಿಗೆ ಶಿಫ್ಟ್ ಮಾಡೋಣ. ಯೂಶಲಿ ಕಾಯಿ ಹಾಕ್ತಾರೆ, ನಾನು ಗೋಡಂಬಿ ಹತ್ತು ಹಾಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಗ್ರೇವಿ ಗಟ್ಟಿಗೆ ಬರಲಿ ಅಂತ ಹೇಳಿ ಗೋಡಂಬಿನ ಹತ್ತು ಹಾಕೊಂಡಿದ್ದೀನಿ. ಸೊ ಇವಾಗ ಏನಂದರೆ ಚಿಕನ್ ಹುಡ್ಕೊಳ್ಳೋ ಟೈಮ್. ಚಿಕನ್ ಹುಡ್ಕೊಳ್ಳೋಣ. ಫಸ್ಟು ಬಟರ್ ಹಾಕಿದ್ದೀನಿ. ಚಿಕನ್ ಇದೇ ಬಾಣಲಿಲಿ ಹುಡ್ಕೋತೀನಿ, ಬಾಣಲಿ ಎಲ್ಲ ಚೇಂಜ್ ಮಾಡೋಣ. ಸೊ ಇವಾಗ ಈ ಬಾಣಲಿ ಸಾಲಲ್ವಾ ಅನ್ನೋದೇ ಡೌಟ್ ಇದೆ. ಯಾಕಂದರೆ ಯೂಶಲಿ ನಾನು ಕುಕ್ಕರಲ್ಲಿ ಮಾಡ್ಬೇಕು, ಕುಕ್ಕರಲ್ಲಿ. ಇವತ್ತು ಬಾಣಲಿ ಟ್ರೈ ಮಾಡಿದೆ, ಉಟ್ಕೊಂಡಿರೋದು ಯಾರು ಮತ್ತೆ ತೊಳಿತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಗೈಸ್ ಇವಾಗ ಲೈಟಾಗಿ ಬ್ರೌನ್ ಆಗಿದೆ. ನಾನು ತೋರ್ಸೋಕ್ಕಾಗಲ್ಲ, ಪದೇ ಎತ್ತಿ ನೋಡಿ, ಲೈಟಾಗಿ ಬ್ರೌನ್ ಆಗಿದೆ. ಸೊ ಇವಾಗ ಬ್ರೌನ್ ಆಗಿರೋದಕ್ಕೆ ನಾನು ನನ್ನ ಚಿಕನ್ನ ಹಾಕ್ತಾ ಇದ್ದೀನಿ. ವೆಜಿಟೇರಿಯನ್ಸ್ ಇವಾಗ ಕಾಲ ಮುಂಚಿಲ್ಲ, ಲಾಗ್ ಸ್ಕಿಪ್ ಮಾಡಿ. ಇದು ನಾನ್ ವೆಜ್ ಪ್ರೇಮಿಗಳಿಗೆ ಮಾತ್ರ. ನಿಮಗೂ ಸಖತ್ತಾಗಿ ವೆಜ್ ಬಿರಿಯಾನಿ ಮಾಡ್ತೀನಪ್ಪ. ಸೋಯಾಬೀನ್ ಹಾಕಿ ನೆಕ್ಸ್ಟ್ ಲೆವೆಲ್ಲು. ಆ ಮಸಾಲೆ ಟೇಸ್ಟು ಎಲ್ಲ ಹೆಂಗೆ ಬರ್ತೈತೆ ಗೊತ್ತಾ? ಸೋಯಾಬೀನು, ಬಟಾಣಿ ಎಲ್ಲ ಹಾಕಿ ಮಾಡಿದ್ರೆ ವೆಜ್ ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತೀನಿ. ಸೊ ಈ ಬಾಂಡಿ ಸ್ವಲ್ಪ ಜಾಸ್ತಿ ಆಯಿತು, ಅಡ್ಜಸ್ಟ್ ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲ ಚೇಂಜ್ ಮಾಡಿಬಿಡ್ಲ ಗೈಸ್, ಶಿಫ್ಟ್ ಮಾಡಿಬಿಡ್ಲ ಬಾಂಡ್ಲಿಯಿಂದ ಕುಕ್ಕರ್ಗೆ. ಅಂದರೆ ಇದು ತಿರ್ಸೋಕ್ಕಾಗಲ್ಲ, ಇದು ಸಾಲಲ್ಲ, ಸುಮ್ಮನೆ ರಿಸ್ಕು. ಫಸ್ಟೇ ದಪ್ಪಾಡ್ಲಿಕ್ಕೆ ಸೋಂಬೇರಿ ನನ್ನ ಮಗ. ನಾನು ಪಾತ್ರೆ ಇನ್ನೊಂದ್ಸರಿ ನಾನೇ ತೊಳಿಬೇಕು, ಇನ್ಯಾರು ಬಂದು ತೊಳೆಯಲ್ಲಪ್ಪ, ನಾನೇ ತೊಳಿಬೇಕು. ಇವಾಗ ಸದ್ಯಕ್ಕೆ ಎತ್ಕೊಂಡು ಎಲ್ಲ ಇದಕ್ಕೆ ಶಿಫ್ಟ್ ಮಾಡೋಣ. ಚೇಂಜ್. ಸೊ ಇವಾಗ ಚಿಕನ್ನ ಉರಿಯೋಕ್ಕೆ ಅಂತ ಹಾಕೊಂಡೆ. ಚಿಕನ್ ಉರಿಯೋಕ್ಕೆ ಹಾಕೊಂಡ್ಮೇಲೆ ಏನು ಮಾಡ್ಬೇಕು ಹೇಳಿ? ಯಾರಾದರೂ ಫ್ಯಾಮಿಲಿ ನೋಡ್ತಾ ಇದ್ರೆ, ನಾನ್ ವೆಜ್ ಫ್ಯಾಮಿಲಿ, ಕರೆಕ್ಟಾಗಿ ಮಾಡ್ತಾ ಇದ್ದೀನ ಕಮೆಂಟ್ ಹಾಕಿ. ಹೆಂಗೆ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಟ್ರ್ಯಾಕ್ ಆಗ್ತಾಯಿದೆ, ಪರವಾಗಿಲ್ಲ. ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಕಮೆಂಟ್ ಹಾಕಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಗೈಸ್ ಇವಾಗ ನಮ್ಮ ಮಸಾಲೆಗಳನ್ನ ಆ್ಯಡ್ ಮಾಡೋ ಟೈಮು. ಸೊ ಇವಾಗ ನಾನು ಆ್ಯಡ್ ಮಾಡ್ತಾ ಇರೋದು ಯಾವ್ದು ಹೇಳಿ? ಎವರೆಸ್ಟ್ ರಾಯಲ್ ಗರಂ ಮಸಾಲ. ಸೊ ಇದೇ ನನ್ನ ಹತ್ರ ಇರೋದು. ಸೊ ಇದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಬೆಸ್ಟ್ ಎವರೆಸ್ಟ್. ಒಂದು ಸ್ವಲ್ಪ
ಧನಿಯಾ ಪುಡಿ ಅಳ್ತೆ ನನಗೆ ಗೊತ್ತಾಯ್ತದೆ, ನಿಮ್ಗೆ ಹೆಂಗೂ ನನಗೆ ಗೊತ್ತಿಲ್ಲ ಅಷ್ಟೇ. ಇನ್ಯಾವ ಮಸಾಲನೂ ಇಲ್ಲ, ಚಿಕನ್ ಮಸಾಲ ಎಲ್ಲ ಇಟ್ಕೊಂಡೇ ಇಲ್ಲ, ಹಾಕ್ಬಿಡ್ತೀನಿ ಅಂತ. ಮೊರೆ ಪೌಡ್ರು, ಇದಕ್ಕೆ ಚಿಕನ್ ಮಸಾಲ ಹಾಕಿದ್ರೆ ಇನ್ನೂ ಸಕ್ಕದಾಗಿ ಟೇಸ್ಟ್ ಬರುತ್ತೆ ಗೈಸ್. ನಂತರ ಚಿಕನ್ ಮಸಾಲ ಎಲ್ಲ ಇಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಘಮಘಮಿಸ್ತಾ ಇದೆ ನೋಡಿ ಗೈಸ್. ಇದು ಇವಾಗ ಸದ್ಯಕ್ಕೆ ಇರೋ ಕಂಡೀಷನ್ ಇದ್ರದ್ದು. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಚಿಕನ್ ನೀರು ಬಿಟ್ಕೊಡುತ್ತೆ ಬೇಯ್ತಾ ಇದ್ದಾಗೆ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಚಿಕನ್ ಅಂತ. ನಾವು ಏನು ರುಬ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀವಿ, ಅದಕ್ಕೆ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ನೀಟಾಗಿ ರುಬ್ಕೊಳ್ಳೋಣ. ಓಕೆ ಬನ್ನಿ. ಗೈಸ್ ಎಲ್ಲ ಹಾಕಿದೆ, ಅಷ್ಟನ್ನ ಹಾಕೋದು ಮರ್ತ್ಬಿಟ್ಟೆ. ಸ್ವಲ್ಪ ಅಷ್ಟನ್ನ ಹಾಕ್ಬೇಕಾಗಿತ್ತಲ್ಲ, ಅದು ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾಯ್ತು. ಚಿಕನ್ ಹುರ್ಕೊಬೇಕಾದ್ರೆ ಏನು ಮಾಡ್ತೀರಾ, ಅಷ್ಟು ಹಾಕ್ತೀನಿ. ಸ್ವಲ್ಪ ಚಿಟಿಕೆ ಅಷ್ಟು ಯಾರು ಅಡ್ಜಸ್ಟ್ ಮರು ಜಾಸ್ತಿ. ವ್ಲಾಗ್ ಮಾಡ್ತಾ ಇದ್ದೀನಲ್ಲ ಇವಾಗ, ವ್ಲಾಗ್ ಬಗ್ಗೆ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ. ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅಂತ ಮತ್ತೋಗ್ಬಿಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ ಗೈಸ್. ಅರ್ಜೆಂಟ್ ಇದ್ದಾಗ ಇಷ್ಟು ಮಾಡ್ಕೊಂಡು ತಿನ್ಕೊಂಡ್ಬಿಟ್ರೆ ಸಾಕು ಗೈಸ್, ಸಾಕಾಗಿರ್ತದೆ. ಇಷ್ಟೇ, ಏನಿಲ್ಲ. ಮಸಾಲೆ ಹಾಕೋದು, ಅಳ್ಳಾಡಿಸೋದು, ಇವ್ರದಾದ್ಮೇಲೆ ಚಿಕನ್ನ ತಟ್ಟೆಗೆ ಹಾಕೊಂಡು ತಿಂತಾ ಇರೋದೆ. ಸೊ ಇದ್ರ ಪಾಡಿಗಿದ್ದು ಫ್ರೈ ಆಗಲಿ. ಅದಕ್ಕೆ ಮೇಲೆ ಮುಚ್ಚೋಣ. ಮುಚ್ಚಿ ಇವಾಗ ತಿರ್ಗ ಮೇಲೆ ಹಾಂ, ಇದ್ರ ಪಾಡಿಗೆ ಅದು ಫ್ರೈ ಆಗಲಿ. ಯೂಶ್ವಲಿ ನಾನು ಗ್ರೇವಿ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ, ಮಸಾಲೆಗಳನ್ನ ಇದಕ್ಕೆ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ. ಇದ್ರ ಜೊತೆಗೆ ಮಸಾಲೆ ಹಾಕೊಂಡು ರುಬ್ಕೊಳ್ಳೋದ್ರಿಂದ ಅದೇ ಬೇರೆ ಟೇಸ್ಟು. ಬಿಟ್ರೆ ಯಾರು ಅನ್ನೋ ಭಯ. ಸ್ವಲ್ಪ ಟೇಸ್ಟ್ ಮಾಡೋಣ ಗೈಸ್. ಟೇಸ್ಟ್ ಹೆಂಗೆ ಮಾಡ್ತೀನಿ ಅಂದರೆ, ಯೂಶ್ವಲಿ ಇದನ್ನು ಹಿಂಗೆ ಹಾಕ್ಕೊಂಡು ಆಹಾ ಮಸ್ತಾಗೈತೆ ಗೈಸ್. ಖುಷಿನೋ ಖುಷಿ. ಉಡ್ಗೆ ಚೆನ್ನಾಗಿ ಆಗ್ಬಿಟ್ರಿ ಏನು ಖುಷಿ ಗೊತ್ತಾ. ಒಳ್ಳೆ ಖಾರದ ಪುಡಿ ಸರಿಯಾಗಿ ಹಾಕಿದ್ದೀನಿ. ದೇವರಾಣೆ ಮಸ್ತಾಗೈತೆ. ಸೊ ಇದು ರೈಸ್ ಕುಕ್ಕರ್ನ ಕರೆಂಟ್ಗೆ ಹಾಕಿ ಆನ್ ಮಾಡಿ ಇಟ್ಟು ಒತ್ತು ಕುಕಿಂಗ್ ಶುರು. ಇವಾಗ ಅನ್ನ 15 ನಿಮಿಷದಲ್ಲಿ ಅನ್ನ ಆಯ್ತೈತೆ, ಏನು ಟೆನ್ಷನ್ ಇಲ್ಲ. ಸೊ ನಮ್ಮ ಚಿಕನ್ ಯಾವ ಪರಿಸ್ಥಿತಿಗೆ ಬಂದಿದೆ ನೋಡೋಣ ಬನ್ನಿ. ಪರವಾಗಿಲ್ಲ ಗೈಸ್, ಟಕ ಅಂತ ಮಾಡ್ತೀನಿ. ಒಂದು ಅರ್ಧ ಗಂಟೆಲೆಲ್ಲ ಚಿಕನ್ ಮಾಡಿಬಿಡ್ತೀನಿ, ಏನು ತೊಂದರೆ ಇಲ್ಲ. ಚಾಪ್ಸ್ ಅಲ್ವಾ, ಸ್ಟಾರ್ಟಿಂಗ್ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೆ. ಬಿರಿಯಾನಿ ಮಾಡಬೇಕಾದ್ರೆ ಲೇಟ್ ಮಾಡ್ತೀನಿ ಗೈಸ್, ಯಾಕಂದರೆ ನನಗೆ ಪರ್ಫೆಕ್ಷನ್ ಆಗಿರಬೇಕು, ಎಲ್ಲ ಐಟಮು ಇರಬೇಕು, ಒಂದು ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ಅಷ್ಟೇ ಗೈಸ್. ಒಂದು ಐಡಿಯಾ, ಇದರಲ್ಲಿ ಬೆಂದಿರೋದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಬಿಟ್ರೆ ಹೆಂಗಿರ್ತೈತೆ. ಇದೊಂದು ರೆಸಿಪಿ ಅದೊಂದು ರೆಸಿಪಿ ಅಂತ ಕಾಗೆ ಆರಿಸ್ಬಿಡ್ತೀನಿ ಅವ್ರಿಗೆ. ಅದು ಗ್ರೇವಿ, ಇದು ಡ್ರೈ ಅಂದ್ಬಿಟ್ಟು. ನನ್ನ ಮಕ್ಳಿಗೆ ಏನು ಗೊತ್ತಾಯ್ತೈತೆ, ಚೆನ್ನಾಗದೆ ಅಂತ ತಪ್ಪಿಸ್ಕೊ ತಿಂತಾರಷ್ಟೇ ಗೈಸ್. ಒಂದು ಪೀಸ್ ಹಾಕ್ಕೊಂಡಿದ್ದೀನಿ, ಹೆಂಗಿದೆ ನೋಡೋಣ. ಇನ್ನೂ ಬೇಬೇಕು ಚಿಕನ್ನು, ಅದಂತೂ ನಿಜ. ಸುಡ್ತೈತೆ, ಸಕ್ಕತ್ತಾಗೈತೆ. ಗ್ರೇವಿ ಮಸ್ತಾಗೈತೆ. ಸುಡ್ತಾಯ್ತು ಗೈಸ್. ಎಷ್ಟೊಂದು ಜನ ಏನಪ್ಪ ನೀವು ಅಡುಗೆ ಎಲ್ಲ ಮಾಡ್ತೀನಿ, ನಾನೆಲ್ಲ ಮನೆ ಕೆಲಸನೂ ಮಾಡ್ತೀನಿ A to Z. ಯಾಕಂದರೆ ನಮ್ಮಮ್ಮ ಆ ಥರ ಟ್ರೈನಿಂಗ್ ಕೊಟ್ಟವ್ರೆ. ದಯವಿಟ್ಟು ಯಾರಾದರೂ ನೋಡ್ತಾಯಿದ್ರೆ, ಬೈಕ್ ನೀರು ಬರ್ತಾಯಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ಹಾಕೊಳ್ತೀನಿ, ತಲೆ ಕಟ್ಕೊಬಿಡೆ. ದೊಡ್ಡದು ಅಪ್ರೆ ಇಕ್ಬಿಟ್ಟು ಸೌದೆ ಒಲೆ ಹಾಕ್ಬಿಟ್ಟು ಮಾಡ್ತಾಯಿದ್ರೆ ಒನ್ ಮೋರ್ ಅನ್ಬೇಕು. ಚೆನ್ನಾಗಿ ಬೇಯ್ಲಿ ಗೈಸ್. ಇದು ಬೆಂದಮೇಲೆ ನಾನೇನು ಮಾಡ್ತೀನಿ ಹೇಳಿ, ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಬಿಡ್ತೀನಿ ಬೇರೆ ಬಟ್ಲಿಗೆ. ಇದೇ ಒಂದು ರೆಸಿಪಿ ಅಂತ ಮಾರ್ಬಿಡ್ತೀನಿ. ಹಾಗೆ ಜೈ ಅನ್ಸ್ಬಿಡೋದೆ. ಆಯಿತು. ಆಮೇಲೆ ಇದು ಗ್ರೇವಿ ಅನ್ನಕ್ಕೆ ಹಾಕೊಂಡು ತಿನ್ನೋ ಥರ, ಆ್ಯಂಡ್ ಇದು ಸೈಡ್ಸ್ ಚಾಪ್ಸ್ ಥರ ಹಿಂಗೆ ಟಣ್. ಸೊ ಹಾಗೆ ಕಷ್ಟ ಸುಖ ಮಾತಾಡ್ತಾ ಇದ್ದೀನಿ. ಒಬ್ಬನೇ ಸಕ್ಕದಾಗಿರ್ತೈತೆ ಗೈಸ್. ಪೀಸ್ಫುಲ್ಲಾಗಿರಬೇಕು ಅಂದರೆ ಒಬ್ಬನೇ ಇರಬೇಕು, ಯಾರೂ ಇರಬಾರ್ದು ನಿಮ್ಮ ಜೊತೆಲಿ. ನಿಮ್ಮದೇ ರಾಜ್ಯ ಭಾರ, ನೀವೇ ಇರ್ಬೋದು, ಏನು ಟೆನ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು ಮನೆ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಆವಾಗಲಿಂದನೂ ನಮ್ಮ ಮನೇಲಿ A to Z ಎಲ್ಲ ಕೆಲಸ ಹೇಳ್ಕೊಟ್ಬಿಟ್ಟವ್ರೆ, ಏನೇನು ಮಾಡಬೇಕು ಅಂತ. ಚಿಕ್ಕ ಹುಡುಗನಿಂದನೂ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಡ್ತೀನಿ. ಸೊ ಇವಾಗ ಅದು ಹಂಗೆ ರೂಢಿ ಆಗ್ತಾಯಿದೆ. ಚಿಕನ್ನು ಕುಕ್ಕಿಂಗು ಇದೆಲ್ಲ ಹಂಗೆ ಹಾಬಿಯಾಗಿ ಬಂದ್ಬಿಡ್ತು. ಯಾಕಂದರೆ ಆಲ್ಮೋಸ್ಟ್ ಒಂದು 5-6 ಆಯಿತು. PUC ಮುಗಿದ ಮೇಲಿಂದನೂ ಸಿಂಗಲ್ಲಾಗಿ ಇರೋದಲ್ವಾ, ಮಾಡಿ 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 ರೂಢಿ. ಏನೇನು ಬೇಕೋ ಎಲ್ಲ ರೆಸಿಪಿ. ಅದು ಲಾಕ್ಡೌನಲ್ಲಂತೂ ಯಾಕೆ ಕೇಳ್ತೀರಾ, ತಗಬಾ ಮಾಡು ತಿನ್ನು ಬಿತ್ಕೊ, ಇಷ್ಟೇ ಮಾಡ್ತಾಯಿದ್ದೀನಿ. ಏನು ಕಿದ್ಗುಡ್ಡೆ ಆಗ್ತಾ ಇರಲಿಲ್ಲ. ಆಯ್ತು ಬಿಡು. ಸೊ ಲಾಕ್ಡೌನ್ ಟೈಮು ಸಕ್ಕತ್ತಾಗಿತ್ತು ಗೈಸ್. ಏನೇನು ಅದೇ ಒಂಥರ ಕ್ರೇಜಿ.
ಇದೊಂಥರ ರಸಾಯನ ವ್ಲಾಗು, ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊನೆಗೆ ಬಂದು ಕುಕಿಂಗ್ ಮಾಡ್ತಾಯಿದ್ದೀನಿ. ಕಂಟೆಂಟ್ ಏನಿಲ್ಲ ಗೈಸ್. ಆಮೇಲೆ ಈ ನನ್ನ ಮಕ್ಕಳು ಅಷ್ಟು ಬ್ಯುಸಿ, ಏನು ಮಾಡ್ತೀರಾ? ನನಗೆ ಹುಡುಗರಿಲ್ಲ ಅಂದರೆ ನನಗೇನು ಮಾಡೋಕ್ಕಾಗಲ್ಲ. ನಾವು ಒಂಥರ ಸುಸು ಮಾಡಬೇಕು ಅಂದ್ರೆ ಹುಡುಗರು ಬೇಕು ಅಂತ ಇದ್ವಿ ಇವಾಗ ಒಂದು ಸ್ವಲ್ಪ ಸಿಂಗಲ್ ಆಗಿದ್ದು ಅಡ್ಜಸ್ಟ್ ಮಾಡೋ ಥರ ನಾನು ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಪಂಚ್ಗಳು ಬರ್ತಾ ಇರಬೇಕು, ಹೇಳ್ತಾ ಇರಬೇಕು. ಒಬ್ಬನೇ ಏನು ನೋಡ್ತೀರಾ ನನ್ನ ಮಕಾನ? ಬೇರೆಯವ್ರಿದ್ದರೆ ಚೆನ್ನಾಗಿರ್ತೈತೆ, ಮಜಾ ಇರ್ತೈತೆ, ಒಂದಲ್ಲ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಆಗ್ತಾ ಇರ್ತೈತೆ, ಅದೆಲ್ಲ ಚೆನ್ನಾಗಿರ್ತೈತೆ. ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ, ಸೈಕ್ ಆಗಿಬಿಡ್ತೀರ. ಸೈಕಾಗೋದೆ ನೋಡಿ ಗೈಸ್. ಚಿಕನ್ನು ಹೆಂಗೆ ಬೆಂದೈತೆ ನೋಡ್ರಿ. ನಾನು ಅಡುಗೆ ಮಾಡ್ತೀನಿ ಅಂದರೆ ಯಾರು ಬಡಿತಾವೆ ನಂಬೋದೇ ಇಲ್ಲ ಅಂತವೆ, ಕಾನ್ಫಿಡೆನ್ಸೇ ಇಲ್ಲ. ಆಮೇಲೆ ಹೇಳ್ತಾವೆ, ಸುಜಿತ್ ಅಡುಗೆ ಮಾಡ್ತಾನೆ, ಏನು ಮಸ್ತಾಗಿ ಮಾಡ್ತಾನೆ ಗೊತ್ತಾಗ್ಬೇಕು ನಿಮಗೆ. ಆಯ್ತಾನಿಲ್ಲ ಗೈಸ್, ಕಂಟ್ರೋಲ್ ಮಾಡ್ತಾ ಬಡ್ದು ಬಾಯಿಗೆ ಹಾಕೋಬಿಡೋಣ ಅನಿಸ್ತೈತೆ. ಏನು ಕೊಡಲ್ಲ, ಚೀಚಿ ಕೊಡೋಲ್ಲ, ನೀವು ಕೊಡಲ್ಲ. ಇವಾಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕುವಂಥ ಸಮಯ ಗೈಸ್. ಚಿಕನ್ ರೆಡಿ. ಆ್ಯಂಡ್ ಇದು ನಾನು ಎತ್ತಿಟ್ಕೊಂಡಿರೋ ರೆಸಿಪಿ, ಇದು ಅನ್ನ. ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಲೆಂತಿ ಇರೋದ್ರಿಂದ ಬ್ಲಾಗ್ನ ಪಾರ್ಟ್ 2 ಅಲ್ಲಿ ಬಿಡ್ತಾ ಇದ್ದೀನಿ. ಸೊ ಬ್ಲಾಗ್ ಇಷ್ಟ ಆಯಿತು ಅಂದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಆ್ಯಂಡ್ ಬ್ಲಾಗ್ ತುಂಬ ಲೇಟಾಗಿ ಬರ್ತಾ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ. ಪಾರ್ಟ್ 2 ಅಂತೂ ಕ್ರೇಜಿಯಾಗಿರುತ್ತೆ. ಯಾಕಂದರೆ ನಮ್ಮ ಹುಡುಗರು ಟೇಸ್ಟ್ ಮಾಡಿ ಅದು ಖಾರ ಆಗಿ ನಾನು ಹೆಂಡತಿ ಯಾವ ಥರ ಸೈಕ್ ಆಗ್ತೇನೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಎಲ್ರಿಗೂ ಪ್ರ್ಯಾಂಕ್ ಬೇರೆ ಮಾಡ್ತೀವಿ. ಯಾವ ಥರ ಪ್ರ್ಯಾಂಕ್ ಮಾಡ್ತೀವಿ, ನನ್ನ ಹೆಂಡತಿ ಏನು ಸೇರ್ಕೊಂಡು ಏನು ಮಾಡ್ತಾನೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್, ಬಾಯ್.